ಸೊ ನೋಡಬಹುದು ಈ ಬೇಡದೇ ಇರೋ ಅಪ್ಲಿಕೇಶನ್ ಇದೆ, ಇದನ್ನ ನಾವು ಅನ್ಇನ್ಸ್ಟಾಲ್ ಮಾಡಬಹುದು. 10,000 ರೂಪಾಯಿ ಒಳಗಡೆ ಯಾವ್ದಾದ್ರು ಒಂದು ಒಳ್ಳೆ ಸ್ಮಾರ್ಟ್ ಫೋನ್ ಬೇಕು ಅಂತಂದ್ರೆ ಎಲ್ಲರೂ iQ Z9 ಲೈಟ್ ನ ಸಜೆಸ್ಟ್ ಮಾಡ್ತಿದ್ದಾರೆ. ಬಟ್ ಈ ಒಂದು ಫೋನ್ 11,500 ರೂಪಾಯಿ ಆಯ್ತು ನನಗೆ. ಸೊ ಫ್ಲಿಪ್ಕಾರ್ಟ್ ಮತ್ತೆ ಅಮೆಝಾನ್ ಅಲ್ಲಿ ಸೇಲ್ ನಡೀತಿತ್ತು, ಆ ಸೇಲ್ ಅಲ್ಲಿ ನಾನು ಇದನ್ನ ಪರ್ಚೇಸ್ ಮಾಡಿದ್ದು. ನಾನು ಪರ್ಚೇಸ್ ಮಾಡಿರೋದು 6GB RAM 128GB ವೇರಿಯಂಟ್. ಇದು ನನಗೆ 11,500 ರೂಪಾಯಿ ಆಯ್ತು. ನೀವೇನಾದ್ರೂ 4GB RAM 128GB ಇಂಟರ್ನಲ್ ಸ್ಟೋರೇಜ್ ನ ಪರ್ಚೇಸ್ ಮಾಡ್ತೀನಿ ಅಂತ ಅಂದ್ರೆ ಈ ಫೋನ್ ನಿಮ್ಗೆ 10,500 ರೂಪಾಯಿಗೆ ಸಿಗುತ್ತೆ. ಬಟ್ ಇನ್ನ ಕಮ್ಮಿ ಬೆಲೆಗೂ ನೀವು ಪರ್ಚೇಸ್ ಮಾಡಬಹುದು. ಯಾವಾಗ ಅಂತ ಅಂದ್ರೆ ಬಿಗ್ ಬಿಲಿಯನ್ ಡೇಸ್ ಸೇಲ್ ಅಲ್ಲಿ. ಸೊ ಅವಾಗ ಈ ಒಂದು ಮೊಬೈಲ್ ನ ಪ್ರೈಸ್ ಏನಿದೆ ಅದು ಇನ್ನ ಕಮ್ಮಿ ಆಗುತ್ತೆ. ಸೊ ಈ ಮೊಬೈಲ್ ನ ನೀವೇನಾದ್ರೂ ಪರ್ಚೇಸ್ ಮಾಡಬೇಕು ಅಂತ ಇದ್ರೆ ಇದರ ಒಂದು ಬೆಸ್ಟ್ ಬೈ ಲಿಂಕ್ ಏನಿದೆ ಅದನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ನೀವು ಈ ಒಂದು ಮೊಬೈಲ್ ನ ಪರ್ಚೇಸ್ ಮಾಡಬಹುದು. ಕಡೆ ಹೇಳ್ತಿದ್ರೆ ಈ ಒಂದು ಮೊಬೈಲ್ 10,000 ರೂಪಾಯಿಗೆ ವರ್ತ್ ಇದೆ ಅಂತ. ಸೊ ಎಷ್ಟು ವರ್ತ್ ಇದೆ ಅಂತ ನೋಡೋಣ ಬನ್ನಿ. ಇನ್ನು ಈ ಒಂದು ಬಾಕ್ಸ್ ಒಳಗಡೆ ಏನೇನಿದೆ ಅಂತ ನೋಡೋದಾದ್ರೆ ಮೊದಲನೇದಾಗಿ ಸಿಮ್ ಎಜೆಕ್ಟರ್ ಟೂಲ್ ಇದೆ, ಅಡಾಪ್ಟರ್ ಇದೆ, ಕೇಬಲ್ ಇದೆ, ಹಾಗೆ ಒಂದು ಬ್ಯಾಕ್ ಕೇಸ್ ಇದೆ. ಸೊ ಇದು TPU ಕೇಸ್ ಆಗಿರುತ್ತೆ. ಇನ್ನು ಐಕೋ ಅವರು ಅಡ್ವರ್ಟೈಸ್ಮೆಂಟ್ ಮಾಡಿರೋ ಪ್ರಕಾರ ಈ ಮೊಬೈಲ್ ಏನಿದೆ ಇದು ಫುಲ್ಲಿ ಲೋಡೆಡ್ ಮೊಬೈಲ್ ಆಗಿದೆ ಅಂತ. ಇದರ ಒಂದು ಅಡ್ವರ್ಟೈಸ್ಮೆಂಟ್ ಅಲ್ಲಿ ನನ್ಗೊಂದು ಫನ್ನಿ ಅಂತ ಅನಿಸ್ತು. ಏನು ಅಂತ ಅಂದ್ರೆ ಬಾಕ್ಸ್ ಒಳಗಡೆ ಅಡಾಪ್ಟರ್ ಇದೆ ಅಂತ ಕೂಡ ಇವರು ಅಡ್ವರ್ಟೈಸ್ಮೆಂಟ್ ಮಾಡ್ತಿದ್ದಾರೆ. ಸೊ ಇದು ಒಂಥರ ಫನ್ನಿ. ಯಾಕೆ ಅಂತ ಅಂದ್ರೆ ಕೆಲವೊಂದು ವರ್ಷಗಳ ಹಿಂದೆ ಎಲ್ಲಾ ಮೊಬೈಲ್ ಅಲ್ಲೂ ನಾವು ಅಡಾಪ್ಟರ್ ನ ನೋಡ್ತಿದ್ವಿ. ಬಟ್ ಇವಾಗ ಏನಾಗ್ಬಿಟ್ಟಿದೆ ಅಂತ ಅಂದ್ರೆ ಸ್ಯಾಮ್ಸಂಗ್ ಆಗಿರ್ಬೋದು, ಆಪಲ್ ಆಗಿರ್ಬೋದು ಅಡಾಪ್ಟರ್ ಕೊಡೋದನ್ನ ನಿಲ್ಲಿಸ್ಬಿಟ್ಟಿದ್ದಾರೆ. ಸೊ ಇವರಿಗೆ ಒಂದು ಅಡ್ವಾಂಟೇಜ್ ಅದು ಅಡಾಪ್ಟರ್ ಬಾಕ್ಸ್ ಒಳಗೆ ಇದೆ ಅಂತ ಅನ್ಬಿಟ್ಟು ಅಡ್ವರ್ಟೈಸ್ಮೆಂಟ್ ಮಾಡ್ತಿದ್ದಾರೆ. ಬಟ್ ಐಕ್ಯೂದವರು ಮಾಡೋ ಅವಶ್ಯಕತೆ ಇರಲಿಲ್ಲ. ಯಾಕೆ ಅಂತಂದ್ರೆ ಇವ್ರು ಕೊಡ್ತಾ ಇರೋದು ಏನು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಡ್ತಾ ಇಲ್ಲ. ಒಂದು ಬಾಕ್ಸ್ ಅಲ್ಲಿ ಇರುವಂತಹ ಅಡಾಪ್ಟರ್ ಏನ್ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಅಲ್ಲ, 15 ವ್ಯಾಟ್ ನ ಒಂದು ಅಡಾಪ್ಟರ್ ನ ಕೊಡ್ತಿದ್ದಾರೆ. ಹಾಗೆ ಮೊಬೈಲ್ ಕೂಡ ಸಪೋರ್ಟ್ ಮಾಡೋದು 15 ವ್ಯಾಟ್ ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಲ್ಲ, ನಾರ್ಮಲ್ ಚಾರ್ಜಿಂಗ್. ಸೊ ಇದು ಚಾರ್ಜ್ ಮಾಡೋದಕ್ಕೆ 0 to 100% ಮಾಡಬೇಕು ಅಂತ ಅಂದ್ರೆ 2.5 ಗಂಟೆ ತಗೊಳುತ್ತೆ. ಸೊ ಇದೊಂದು ಸ್ವಲ್ಪ ಸ್ಲೋ ಅಂತ ನನಗನ್ನಿಸ್ತು. ಹಾಗೆ ಇದರ ಒಂದು ಬ್ಯಾಟರಿ ಬ್ಯಾಕಪ್ ಕೂಡ ಹಾಗೆ ತುಂಬಾ ಚೆನ್ನಾಗಿದೆ. 5000 mAh ಬ್ಯಾಟರಿ ನಮಗೆ ಇದರಲ್ಲಿ ಸಿಕ್ಕಿದ್ರು ಚಾರ್ಜಿಂಗ್ ಎಷ್ಟು ಸ್ಲೋ ಆಗುತ್ತೆ, ಹಾಗೆ ಇದರಲ್ಲಿ ಚಾರ್ಜ್ ಡ್ರೈನ್ ಕೂಡ ಸ್ಲೋ ಆಗುತ್ತೆ. ಮಿನಿಮಮ್ 2 ದಿನ ಈ ಒಂದು ಬ್ಯಾಟರಿ ಬ್ಯಾಕಪ್ ಬರುತ್ತೆ. ನೀವೇನಾದ್ರೂ ನಾರ್ಮಲ್ ಯೂಸ್ ಮಾಡಿದ್ರೆ. ನೀವೇನಾದ್ರೂ ಹೆವಿ ಯೂಸ್ ಮಾಡ್ತೀನಿ ಅಂತ ಅಂದ್ರೆ 1 ದಿನ ಬರಬಹುದು. ಅಂಡ್ ಈ ಮೊಬೈಲ್ ಅಲ್ಲಿ ಹೆವಿ ಯೂಸ್ ಕೂಡ ಒಂದ್ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆಂದ್ರೆ ಇದು 10,000 ರೂಪಾಯಿಗೆ ಬರ್ತಾ ಇರೋದ್ರಿಂದ ನಾವು ಹೆವಿ ಯೂಸ್ ಕೂಡ ಅಷ್ಟೊಂದು ಮಾಡೋದಕ್ಕೆ ಆಗಲ್ಲ. ಇದರಲ್ಲಿ ಯೂಸ್ ಮಾಡಿರುವಂತಹ ಪ್ರೊಸೆಸರ್ ಯಾವುದು ಅಂತ ನೋಡೋದಾದ್ರೆ ಮೀಡಿಯಾಟೆಕ್ ಡೈಮೆನ್ಸಿಟಿ 6300 ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ಸೊ ಈ ಪ್ರೊಸೆಸರ್ ಒನ್ ಆಫ್ ದಿ ಬೆಸ್ಟ್ ಅಂತಾನೆ ಹೇಳ್ಬೋದು ಈ ಪ್ರೈಸ್ ರೇಟ್ ಅಲ್ಲಿ. ಈ ಒಂದು ಪ್ರೊಸೆಸರ್ ಯಾವ ಮೊಬೈಲ್ ಅಲ್ಲೂ ನಾವು ನೋಡ್ತಾ ಇಲ್ಲ. ಅರೌಂಡ್ 4 lakh ಪ್ಲಸ್ ಅಂತದ್ದು ಸ್ಕೋರ್ ಕೂಡ ಈ ಒಂದು ಮೊಬೈಲ್ ಅಲ್ಲಿ ನಾವು ನೋಡಬಹುದು. ನಾನ್ ತಗೊಂಡಿರೋದು ಬ್ರೌನ್ ಮ್ಯಾಚ್ ಆಫ್ ಬ್ರೌನ್ ಅಂತ. ಇನ್ನೊಂದು ಕಲರ್ ಕೂಡ ಬರುತ್ತೆ, ಅದ್ರ ಹೆಸರು ಆಕ್ವಾ ಫ್ಲೋ ಅಂತ. ಅದು ಒಂದ್ ಸ್ವಲ್ಪ ವೈಟ್ ಮತ್ತೆ ಬ್ಲೂಯಿಶ್ ಆಗಿರುತ್ತೆ. ಅಂಡ್ ಇದು ಒಂದ್ ಸ್ವಲ್ಪ ಬ್ಲಾಕ್ ಮತ್ತೆ ಬ್ರೌನ್ ರೀತಿ ಇರುತ್ತೆ. ಇನ್ನು ಬಿಲ್ಡ್ ಕ್ವಾಲಿಟಿ ನೋಡೋದಾದ್ರೆ ಫುಲ್ ಮೊಬೈಲ್ ಏನಿದೆ ಇದು ಪ್ಲಾಸ್ಟಿಕ್ ಇಂದ ಬಿಲ್ಡ್ ಆಗಿದೆ. ಹಾಗೆ ಹಿಂದೆಗಡೆ ಏನು ಸ್ಮರ್ಜಸ್ ಎಲ್ಲ ಬರಲ್ಲ. ಯಾಕೆ ಅಂತ ಅಂದ್ರೆ ಒಂಥರ ಮ್ಯಾಟ್ ಫಿನಿಶಿಂಗ್ ನಮಗೆ ಸಿಗ್ತಿದೆ. ಕ್ಯಾಮ್ರಾ ಹತ್ರ ಮಾತ್ರ ಒಂದ್ ಸ್ವಲ್ಪ ಗ್ಲಾಸಿ ಫಿನಿಶ್ ನಮಗೆ ಸಿಗ್ತಿದೆ. ಏನಾದ್ರೂ ದೂರದಿಂದ ನೋಡಿದ್ರೆ ಏನೋ ಪ್ರೀಮಿಯಂ ಮೊಬೈಲ್ ಅಂತ ಅನ್ಸುತ್ತೆ. ಬಟ್ ನೀವು ಯಾವಾಗ ಹೋಲ್ಡ್ ಮಾಡ್ತೀರಾ ಅವಾಗ ಗೊತ್ತಾಗುತ್ತೆ ಒಂದು 10 to 15K ರೇಂಜ್ ಅಲ್ಲಿರೋ ಮೊಬೈಲ್ ಅಂತ. ಇನ್ನು ರೈಟ್ ಸೈಡ್ ನೋಡೋದಾದ್ರೆ ವ್ಯಾಲ್ಯೂಮ್ ರಾಕರ್ಸ್ ಇದೆ. ಹಾಗೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೂಡ ನಮಗೆ ಇದರಲ್ಲಿ ಸಿಗುತ್ತೆ. ಇನ್ನು ಸ್ಪೀಕರ್ಸ್ ಯಾವಾಗ್ಲೂ ನಾವು ಬಾಟಮ್ ಅಲ್ಲಿ ನೋಡ್ತಿದ್ವಿ, ಹೆಡ್ಫೋನ್ ಜಾಕ್ ಏನಿದೆ ಅದು ಮೇಲ್ಗಡೆ ನೋಡ್ತಿದ್ವಿ. ಬಟ್ ಐಕ್ಯೂದಲ್ಲಿ ಅದು ಉಲ್ಟಾ ಆಗ್ಬಿಟ್ಟಿದೆ. ಸ್ಪೀಕರ್ ಏನಿದೆ ಅದು ಮೇಲ್ಗಡೆ ನಮಗೆ ಸಿಗುತ್ತೆ. ಹಾಗೆ 3.5mm ಜಾಕ್ ಏನಿದೆ ಅದು ಕೆಳಗಡೆ ಚಾರ್ಜಿಂಗ್ ಪೋರ್ಟ್ ಪಕ್ಕದಲ್ಲಿ ಸಿಗುತ್ತೆ. ಇನ್ನು ಡಿಸ್ಪ್ಲೇ ವಿಚಾರಕ್ಕೆ ಬರೋದಾದ್ರೆ ಈ ಒಂದು ಮೊಬೈಲ್ ನಲ್ಲಿ 6.56 ಇಂಚಸ್ ನ ಒಂದು HD ಪ್ಲಸ್ ಡಿಸ್ಪ್ಲೇ ನೋಡ್ತಾ ಇದೀವಿ. ಇದು 90 Hz ನ ಸಪೋರ್ಟ್ ಮಾಡುತ್ತೆ. ಹಾಗೆ 840 nits ನ ಒಂದು ಪೀಕ್ ಬ್ರೈಟ್ನೆಸ್ ನ ಕೂಡ ಈ ಒಂದು ಡಿಸ್ಪ್ಲೇ ಸಪೋರ್ಟ್ ಮಾಡುತ್ತೆ. ಬಟ್ ಈ ಪ್ರೈಸ್ ರೇಟ್ ಅಲ್ಲಿ ನಮಗೆ ಫುಲ್ HD ಪ್ಲಸ್ ಡಿಸ್ಪ್ಲೇ ನ ನೋಡ್ತಾ ಇದೀವಿ. ಸೊ ಇದರಲ್ಲಿ ಸಿಂಗಲ್ ಸ್ಪೀಕರ್ ಇರೋದು. ಬಟ್ ಇವ್ರು ಹೇಳೋ ಪ್ರಕಾರ ಡೈನಾಮಿಕ್ ಆಡಿಯೋ ಬೂಸ್ಟರ್ ನ ಯೂಸ್ ಮಾಡಿದ್ದಾರೆ. ಸೊ ಇದರಲ್ಲಿ 150% ಅಷ್ಟು ಒಂದು ಆಡಿಯೋ ಏನಿದೆ ಅದನ್ನ ನಾವು ಮತ್ತೆ ಎನ್ಹಾನ್ಸ್ ಮಾಡಬಹುದಂತ. ಸೊ ಅಷ್ಟು 150 ನಾವೇನಾದ್ರೂ ವಾಲ್ಯೂಮ್ ನ ಕೊಡ್ತೀವಿ ಅಂತ ಅಂದ್ರೆ ಕ್ಲಾರಿಟಿ ಅಷ್ಟೊಂದಿರಲ್ಲ, ಬಟ್ ಲೌಡ್ನೆಸ್ ಇರುತ್ತೆ. ಸ್ಟ್ಯಾಂಡರ್ಡ್ ಏನಿದೆ ಅದು ಕ್ಲಿಯರ್ ಆಗಿ ಕೇಳಿಸುತ್ತೆ. ಹಾಗೆ ಈ ಒಂದು ಪ್ರೈಸ್ ರೇಟ್ ಅಲ್ಲಿ ಈ ಒಂದು ಮೊಬೈಲ್ ಗೆ ಮಾತ್ರ ನಾವು IP64 ರೇಟಿಂಗ್ ನ ನೋಡ್ತಾ ಇದೀವಿ, ವಾಟರ್ ಅಂಡ್ ಡಸ್ಟ್ ರೆಸಿಸ್ಟೆಂಟ್. ಸೊ ನಾರ್ಮಲ್ ಆಗಿ ಈ ಪ್ರೈಸ್ ರೇಟ್ ಅಲ್ಲಿ ಮೋಟೋ G64 ಏನಿದೆ ಅದರಲ್ಲಿ IP54 ಸಿಗ್ತಿದೆ. ಬಟ್ ಇದರಲ್ಲಿ 64 ಸಿಗ್ತಾ ಇರೋದು ಒಂದು ಸ್ಟೆಪ್ ಮುಂದೆ ಇದೆ ಅಂತ ಹೇಳ್ಬೋದು. ಈ ಒಂದು ಮೊಬೈಲ್ ನ ಕ್ಯಾಮ್ರಾ ಬಗ್ಗೆ ಹೇಳೋದಾದ್ರೆ ಸೋನಿ IMX ಸೆನ್ಸರ್ ನ ಯೂಸ್ ಮಾಡಿದ್ದಾರೆ. 50+ 2 ಮೆಗಾಪಿಕ್ಸೆಲ್ ನ ಒಂದು ಕ್ಯಾಮ್ರಾ ನಮಗೆ ಸಿಗ್ತಿದೆ. 2 ಮೆಗಾಪಿಕ್ಸೆಲ್ ನಾಮಕಾವಸ್ಥೆಗೆ ಡೆಪ್ತ್ ಸೆನ್ಸಿಂಗ್ ಅಂತ ಹೇಳಿ ಕೊಟ್ಟಿದ್ದಾರೆ. ಇನ್ನು 50 ಮೆಗಾಪಿಕ್ಸೆಲ್ ಏನಿದೆ ಇದು ಒಂದು ಲೆವೆಲ್ಗೆ ಓಕೆ ಒಳ್ಳೆ ಕ್ಯಾಮ್ರಾ ಅಂತಾನೆ ಹೇಳ್ಬೋದು. ಇದರ ಒಂದು ಕ್ಯಾಮ್ರಾ ನಾವು ಕ್ಲಿಕ್ ಮಾಡ್ಬೇಕಾದ್ರೆ ಏನು ಅಷ್ಟು ಚೆನ್ನಾಗಿರಲ್ಲ. ಬಟ್ ಕ್ಲಿಕ್ ಆದ್ಮೇಲೆ ಪೋಸ್ಟ್ ಪ್ರೊಸೆಸಿಂಗ್ ಆದ್ಮೇಲೆ ಒಂದು ಒಳ್ಳೆ ರಿಸಲ್ಟ್ ನ ನಮಗೆ ಕೊಡುತ್ತೆ. ಸೊ ಇನ್ನು ವಿಡಿಯೋ ಬಗ್ಗೆ ಹೇಳೋದಾದ್ರೆ ಇದು 1080p 30 FPS ಅಲ್ಲಿ ವಿಡಿಯೋ ರೆಕಾರ್ಡ್ ನ ಮಾಡುತ್ತೆ. ಇಂಡೋರ್ ನೀವೇನಾದ್ರೂ ವಿಡಿಯೋ ಮಾಡ್ತೀನಿ ಅಂತ ಅಂದ್ರೆ ಸೊ ಇಂಡೋರ್ ಅಲ್ಲಿ ನೀವೇನಾದ್ರೂ ವಿಡಿಯೋ ರೆಕಾರ್ಡ್ ಮಾಡ್ತೀನಿ ಅಂತ ಅಂದ್ರೆ ಈ ರೀತಿಯಾದಂತಹ ಫುಟೇಜ್ ನಿಮಗೆ ಸಿಗುತ್ತೆ. 1080p 30 FPS ಅಲ್ಲಿ ಇದು ವಿಡಿಯೋನ ರೆಕಾರ್ಡ್ ಮಾಡುತ್ತೆ. ಹಾಗೆ ಇದರಲ್ಲಿ ಇರುವಂತಹ ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನು ಅಂತ ಅಂದ್ರೆ ಸ್ಟೆಬಿಲೈಸೇಷನ್. ನೀವು ಟ್ರೈಪಾಡ್ ಮೇಲೆ ಇಕ್ಕಿದ್ರು ಒಂದ್ ಸ್ವಲ್ಪ ಶೇಕಿನೆಸ್ ಈ ಒಂದು ಮೊಬೈಲ್ ಅಲ್ಲಿ ನಾವು ನೋಡಬಹುದು. ಸ್ಟೆಬಿಲೈಸೇಷನ್ ಇವರು ಇಂಪ್ರೂವ್ ಮಾಡ್ಕೊಬೇಕಾಗಿದೆ.
ಇನ್ನು ಫ್ರಂಟ್ ಕ್ಯಾಮ್ರಾದಲ್ಲೂ ನೀವು 1080p 30 FPS ಅಲ್ಲಿ ವಿಡಿಯೋ ರೆಕಾರ್ಡ್ ನ ಮಾಡಬಹುದು. ಸೊ ಈ ರೀತಿಯಾದಂತಹ ಕ್ಲಾರಿಟಿ ನಿಮಗೆ ಫ್ರಂಟ್ ಕ್ಯಾಮ್ರಾದಲ್ಲಿ ಸಿಗುತ್ತೆ. ಫ್ರಂಟ್ ಕ್ಯಾಮ್ರಾದಲ್ಲಿ ಲೈಟ್ ಇದ್ರೆ ಮಾತ್ರ ಒಂದು ಸ್ವಲ್ಪ ಓಕೆ ಅನ್ನೋ ಕ್ಲಾರಿಟಿ ಸಿಗುತ್ತೆ. ನೀವೇನಾದ್ರೂ ಲೈಟ್ ಇಲ್ದೇನೆ ವಿಡಿಯೋ ಅಥವಾ ಫೋಟೋನ ಕ್ಯಾಪ್ಚರ್ ಮಾಡ್ತೀನಿ ಅಂತಂದ್ರೆ ಫ್ರಂಟ್ ಕ್ಯಾಮ್ರಾದಲ್ಲಿ ಸ್ವಲ್ಪನೂ ಚೆನ್ನಾಗಿರುವಂತಹ ಫೋಟೋಸ್ ಬರಲ್ಲ. ಇನ್ನು ಫೋಟೋ ಬಗ್ಗೆ ಹೇಳೋದಾದ್ರೆ ನೈಟ್ ಟೈಮ್ ಬ್ಯಾಕ್ ಕ್ಯಾಮ್ರಾದಲ್ಲಿ ಒಂದೊಳ್ಳೆ ಕ್ಲಾರಿಟಿ ಫೋಟೋನ ನಮಗೆ ಇದು ಕ್ಯಾಪ್ಚರ್ ಮಾಡಿ ಕೊಡುತ್ತೆ. ಇನ್ನು ಬೆಳಕಿದ್ದಾಗ ಕೂಡ ಒಂದೊಳ್ಳೆ ಫೋಟೋನ ಕ್ಯಾಪ್ಚರ್ ಮಾಡಿ ಕೊಡುತ್ತೆ ಬ್ಯಾಕ್ ಕ್ಯಾಮ್ರಾದಲ್ಲಿ ಮಾತ್ರ. ಫ್ರಂಟ್ ಕ್ಯಾಮ್ರಾದಲ್ಲಿ ಇದರ ಒಂದು ಹೈಲೈಟ್ ಕಂಟ್ರೋಲೇಷನ್ ಆಗಿರ್ಬೋದು ಅಥವಾ ಪೋಸ್ಟ್ ಪ್ರೊಸೆಸಿಂಗ್ ಆಗಿರ್ಬೋದು ಅಷ್ಟೊಂದೇನೋ ಅಕ್ಯುರೇಟ್ ಅಂತ ತರ ಇಲ್ಲ. ಮೇ ಬಿ ಅಪ್ಡೇಟ್ ಇಂದ ಒಂದ್ ಸ್ವಲ್ಪ ಇದನ್ನ ರಿಕವರ್ ಮಾಡಬಹುದು ಅಂತ ನನ್ಗೆ ಅನ್ಸುತ್ತೆ. ನೋಡ್ಬೇಕು ಐಕ್ಯೂ ಅವರು ಯಾವ ರೀತಿಯಾದಂತಹ ಅಪ್ಡೇಟ್ ಕೊಡ್ತಾರೆ ಇನ್ ಮುಂದೆ ಅಂತ. ಇದರಲ್ಲಿ 2 years ಆಫ್ ಆಂಡ್ರಾಯ್ಡ್ ಅಪ್ಡೇಟ್ ಹಾಗೆ 3 years ಆಫ್ ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ ಕೂಡ ಕೊಡ್ತೀನಿ ಅಂತ ಇವರು ಪ್ರಾಮಿಸ್ ಮಾಡಿದ್ದಾರೆ. ಹಾಗೆ ಈಗ ನೀವೇನಾದ್ರೂ ಫೋನ್ ತಗೊಂಡ್ರೆ ಆಂಡ್ರಾಯ್ಡ್ 14 ಅಲ್ಲಿ ಈ ಒಂದು ಫೋನ್ ಔಟ್ ಆಫ್ ದಿ ಬಾಕ್ಸ್ ಸಿಗುತ್ತೆ. ಹಾಗೆ 14, 15, 16 ವರೆಗೂ ಆಂಡ್ರಾಯ್ಡ್ ಅಪ್ಡೇಟ್ ಕೂಡ ನಿಮಗೆ ಸಿಗುತ್ತೆ. ಫಂಟೇಜ್ ಓಎಸ್, ವಿವೋ ಅವರ ಫಂಟೇಜ್ ಓಎಸ್ ಕೂಡ ನಾವು ಇದರಲ್ಲಿ ನೋಡ್ತಾ ಇದೀವಿ. ಒಂದ್ ಸ್ವಲ್ಪ ಬೇಡದೇ ಇರೋ ಅಪ್ಲಿಕೇಶನ್ ಗಳು ತುಂಬಾನೇ ಇದೆ. ನೋಡಬಹುದು ಈ ಬೇಡದೇ ಇರೋ ಅಪ್ಲಿಕೇಶನ್ ಇದೆ, ಇದನ್ನ ನಾವು ಅನ್ಇನ್ಸ್ಟಾಲ್ ಮಾಡಬಹುದು. ಸೊ ಬೇಡದೇ ಇರೋ ಅಪ್ಲಿಕೇಶನ್ ಏನೇ ಕೊಟ್ಟಿದ್ರು ಅದನ್ನ ನಾವು ಅನ್ಇನ್ಸ್ಟಾಲ್ ಮಾಡಬಹುದು. ಸೊ ನೀವು ಅನ್ಇನ್ಸ್ಟಾಲ್ ಮಾಡಿ. ಕಸ್ಟಮೈಸೇಷನ್ ಕೂಡ ತುಂಬಾನೇ ಇದೆ. ಇದರಲ್ಲಿ ಕ್ಯಾಮ್ರಾದಲ್ಲಿ ಅಷ್ಟೊಂದು ಕ್ಲಾರಿಟಿ ಇಲ್ಲ ಅಂತ ಅಂದ್ರೂ ಕ್ಯಾಮ್ರಾ ಅಪ್ಲಿಕೇಶನ್ ಅಲ್ಲಿ ತುಂಬಾನೇ ಕಸ್ಟಮೈಸೇಷನ್ ನಮಗೆ ಸಿಗುತ್ತೆ. ಎಷ್ಟೊಂದು ರೀತಿಯಾದಂತಹ ಮೋಡ್ಸ್ ಎಲ್ಲ ನಾವು ನೋಡಬಹುದು. ಸೊ 10,000 ರೂಪಾಯಿಗೆ ನೀವು ಈ ಫೋನ್ ನ ತಗೋಬಹುದಾ ಅಂತ ಕೇಳೋದಾದ್ರೆ ನಿಮ್ಗಿರೋದು ಎರಡೇ ಆಪ್ಷನ್. ನಿಮ್ಗೇನಾದ್ರೂ ಡಿಸ್ಪ್ಲೇ ಚೆನ್ನಾಗಿರೋದು ಬೇಕು, ತುಂಬಾನೇ HD+ ಡಿಸ್ಪ್ಲೇ, ವಿಡಿಯೋ ಕನ್ಸಂಪ್ಷನ್ ಜಾಸ್ತಿ ಮಾಡ್ತೀನಿ ಅಂತ ಅಂದ್ರೆ ಬೇರೆ ಫೋನ್ ಹೋಗಿ. ಕ್ಯಾಮ್ರಾ ನಿಮ್ಗೇನಾದ್ರೂ ಫ್ರಂಟ್ ಕ್ಯಾಮ್ರಾ ಬೇಕು, ತುಂಬಾ ಚೆನ್ನಾಗಿರ್ಬೇಕು ಅಂತ ಅಂದ್ರೆ ಕೂಡ ಬೇರೆ ಫೋನ್ಗೆ ನೀವು ಹೋಗ್ಬೋದು. ಅದು ಬಿಟ್ಟು ಬೇರೆ ಎಲ್ಲಾ ಒಂದು ರೀಸನ್ ಅಲ್ಲೂ ಈ ಒಂದು ಮೊಬೈಲ್ ಒನ್ ಆಫ್ ದಿ ಬೆಸ್ಟ್ ಅಂತಾನೆ ಹೇಳ್ಬೋದು ಈ ಒಂದು ಪ್ರೈಸ್ ರೇಟ್ಗೆ. ಐಕ್ಯೂ ಅಂತ ಅಂದ್ರೆ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಸ್ಮಾರ್ಟ್ ಫೋನ್ ನ ಲಾಂಚ್ ಮಾಡುತ್ತೆ ಅಂತ ಎಲ್ರಿಗೂ ಗೊತ್ತಿರೋದ್ರಿಂದ ಸೊ ಯಾರ್ಯಾರು ಈ ಮೊಬೈಲ್ ನ ತಗೊಂತಾರೆ ಅವರು ಪರ್ಫಾರ್ಮೆನ್ಸ್ ನ ಅವ್ರ ಮೈಂಡ್ ಅಲ್ಲಿ ಇಟ್ಕೊಂಡೆ ಫೋನ್ ನ ತಗೊಂತಾರೆ. ಸೊ ಇದಾಗಿತ್ತು ಐಕ್ಯೂ Z9 ಲೈಟ್ ನ ಬಗ್ಗೆ. ಇದ್ರ ಬಗ್ಗೆ ಬೇರೆ ಏನಾದ್ರು ವಿಡಿಯೋ ಬೇಕು ಅಂತ ಅಂದ್ರೆ ಅಥವಾ ಇದ್ರ ಬಗ್ಗೆ ಏನಾದ್ರು ಕನ್ಫ್ಯೂಷನ್ ಇತ್ತು ಅಂತಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಸೊ ಇದಾಗಿತ್ತು ವಿಡಿಯೋ. ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಹೊಸ ವಿಡಿಯೋಗಳಿಗೆ ಚಾನಲ್ಗೆ ಏನಾದ್ರು ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.